ತಾರಕ್ಸು ಒಂದ್ ಹುಡುಗಿನ ತೋರಿಸ್ಬಿಟ್ರೆ ಸಾಕು. ಈ ಮನೇಲಿ ಇದ್ರೆ ಈ ಅಮ್ಮಂದಿರು ಇದೊಂದ್ ಕಾಟ ಗುರು. ಅಲ್ಲಿಗ್ ಬಿಟ್ಪಾ, ಇಲ್ಲಿಗ್ ಬಿಟ್ಪಾ, ಅಲ್ಲಿಗೆ ಹೋಗೋಣ ಬಾ, ಇಲ್ಲಿಗೆ ಹೋಗೋಣ ಬಾ. ಪರ್ಸನಲ್ ಡ್ರೈವರ್ ಆಗ್ಬಿಟ್ಟಿದ್ದೀನಿ ನಾನಂತೂ ಮನೇಲಿ. ಅವ್ರು ಕರ್ದಿದ್ ಕಡೆಗೆ ಹೋಗೋ ಬೇಜಾರಿಲ್ಲ ಗುರು. ಅಲ್ಲಿ ಹೋದ್ಮೇಲೆ ಕೇಳ್ತಾರಲ್ಲ ಕ್ವಶನ್ಗಳು, ನಿಮ್ ಮಗ ಏನ್ ಮಾಡ್ತಾವನೆ? ನನ್ ಮಗ ಸಾಫ್ಟ್ವೇರ್ ಇಂಜಿನಿಯರ್, 1 ಲಕ್ಷ ಸಂಬಳ ಅಂತ ಫಿಟ್ಟಿಂಗ್ ಇಟ್ಬಿಡ್ತಾರೆ. ಅವಾಗ ನಮ್ಮ ಅಪ್ಪ ಅಮ್ಮಂದಿರಿಗೆ ಬೇಜಾರಾಗುತ್ತಿಲ್ವೋ ಗೊತ್ತಿಲ್ಲ, ನಮ್ಗಂತೂ ಬೇಜಾರಾಗ್ಬಿಡುತ್ತೆ. ನಮಗೆ ಕೆಲಸ ಸಿಕ್ಕಿಲ್ಲ ಅನ್ನೋ ಬೇಜಾರ್ಗಿಂತ ಇಂಥ ಮಾತುಗಳು ಕೇಳ್ಬಿಟ್ಟೇನೆ ಜಿಗುಪ್ಸೆ ಬಂದ್ಬಿಡುತ್ತೆ ಲೈಫಲ್ಲಿ. ಎಷ್ಟು ಗುರು ಹಂಸು ಇದು ಸ್ಮಾರ್ಟ್ ಸಿಟಿ ತುಮಕೂರು ನೋಡ್ರಿ ಹೆಂಗಿದೆ. ಓ ಮೈ ಗಾಡ್, ಏನ್ ಗುರು ಈ ರೇಂಜ್ ಎಲ್ಲ ಆರಿಸ್ತಾ ಇದ್ದೀನಿ ನಾನ್ ಮಾತ್ರ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಹೌದು, ನಾನು ಎಲ್ಲೋಗ್ಬೇಕಾಗಿದ್ದು ಎಲ್ಲೋ ಬಂದ್ಬಿಟ್ಟಿದ್ದೀನಲ್ಲ. ಯಾವ ರೋಡಿಗೆ ಬಂದೆ ಗುರು ನಾನು? ಅಡ್ಡಿ ಮಗ, ನಾನು ಈ ರೋಡಲ್ಲಿ ಬರ್ಬೇಕಿತ್ತು, ಆ ರೋಡಲ್ಲಿ ಬಂದ್ಬಿಟ್ಟಿದ್ದೀನಿ. ಅಯ್ಯೋ, ಈ ಒಣೆ ಎಲ್ಲ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ. ಮಾತಾಡ್ಕೊಂಡು ಹೋದ್ರೆ ಹಿಂಗೆ ಆಗೋದು. ಎಲ್ಲೋ ಹೋಗ್ಬೇಕಾಗಿರೋದು ಎಲ್ಲೋ ಹೋಗ್ಬಿಡ್ತೀವಿ. ನಾನು ಯಾಕೆ ಗೊತ್ತಾ ಡಿಯೋದಲ್ಲಿ ಲಾಕ್ ಮಾಡ್ತಿರೋದು? ಮುಂಚೆ ಎಲ್ಲ ಒಂದ್ ಕಾಲ ಇತ್ತು ಗುರು, ಗಾಡಿ ಇಟ್ಕೊಂಡ್ ಬೆಳೆಯೋರು. ಇವಾಗ ಬಾಡಿ ಇಟ್ಕೊಂಡ್ ಬೆಳಿತವ್ರೆ. ಅಂತವ್ರ ಮಧ್ಯೆ ನಾವೆಲ್ಲ ಇಲ್ಲಿ ಕಾಣಿಸ್ತೀವಿ ಗುರು. ಇಲ್ಲ ಚಾನ್ಸೇ ಇಲ್ಲ. ಏನಾದ್ರು ವ್ಯೂಸ್ ಫಾಲೋವರ್ಸ್ ಬೇಕು ಅಂತಂದ್ರೆ ಒಂದ್ RX ಒಂದ್ ಹುಡುಗಿನ ತೋರಿಸ್ಬಿಟ್ರೆ ಸಾಕು. ವ್ಯೂಸ್ ಫಾಲೋವರ್ಸ್ ಕಿತ್ಕೊಂಡು ಹೋಗ್ಬಿಡುತ್ತೆ ಹಂಗೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಹಂಗಂತ ನಾನು ಹುಡುಗಿರ್ನ ಲಾಗಲ್ಲಿ ತೋರಿಸೋದೇ ತಪ್ಪು ಅಂತ ಹೇಳ್ತಿಲ್ಲ. ಇಂಟೆನ್ಷನಲ್ ಆಗಿ ವ್ಯೂಸ್ಗೆ ಮತ್ತೆ ಫಾಲೋವರ್ಸ್ಗೆ ಅಂತಾನೆ ಎತ್ಕೊಂಡ್ಬರ್ತಾರಲ್ಲ ಹುಡುಗಿರ್ನ, ಅಂತವ್ರ ಕಂಡ ತಿಕ್ಕಾನೆ ಉರ್ದೋಗ್ಬಿಡುತ್ತೆ ಗುರು. ಅಷ್ಟೇ.